ಸಿದ್ದರಾಮಯ್ಯ ಸಹೋದರ ಸಿದ್ದೇಗೌಡ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬಾರದು. ತಪ್ಪೇ ಮಾಡಿಲ್ಲ ಅಂತ ಆದ್ಮೇಲೆ ರಾಜೀನಾಮೆಯನ್ನ ಯಾಕೆ ಕೊಡಬೇಕು ಅಂತ ಸಿದ್ದೇಗೌಡರು ಪ್ರಶ್ನೆಯನ್ನ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸಹೋದರ ಸಿದ್ದೇಗೌಡ ಈ ರೀತಿ ಹೇಳಿದ್ದಾರೆ. 14 ಸೈಟ್ಗಳನ್ನು ವಾಪಸ್ ನೀಡಲಾಗಿದೆ, ರಾಜೀನಾಮೆ ಕೊಡಲ್ಲ. ನನ್ನ ಅಣ್ಣ ಜನರಿಗಾಗಿ ಬದುಕಿರೋದು, ತಪ್ಪು ಮಾಡಿಲ್ಲ. ಸಿದ್ದರಾಮಯ್ಯ ಮೇಲೆ ಇಲ್ಲಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಮೈಸೂರಿನಲ್ಲಿ ಸಿಎಂ ಸಹೋದರ ಸಿದ್ದೇಗೌಡ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಪತ್ನಿ ನನಗೆ ಸಿಕ್ಕಿರುವಂತಹ 14 ಸೈಟ್ಗಳನ್ನು ನಾನು ವಾಪಸ್ ಕೊಡ್ತಾ ಇದ್ದೀನಿ, ಅದನ್ನು ದಯವಿಟ್ಟು ಸ್ವೀಕರಿಸಿ ಅಂತ ಹೇಳಿ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಈಗ ವಿಪಕ್ಷಗಳು ಕೂಡ ತಪ್ಪನ್ನು ಒಪ್ಪಿಕೊಂಡಾಗಿದೆ, ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಈಗ ಸಿದ್ದರಾಮಯ್ಯ ಅವರ ತವರು ಗ್ರಾಮ ಆಗಿರುವಂತಹ ಸಿದ್ದರಾಮನ ಹುಂಡಿಗೆ ಬಂದಿದೆ. ಇಲ್ಲಿ ಅವರ ಸಹೋದರ ಆಗಿರುವಂತಹ ಸಿದ್ದೇಗೌಡ ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನ ಕೂಡ ಈಗ ನಾವು ಮಾಡ್ತಾ ಇದ್ದೀವಿ. ಸಿದ್ದೇಗೌಡ ನಮಸ್ಕಾರ. ಈಗ ಮೂಡ ಹಗರಣದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ತಾವು ಏನು ಹೇಳೋದಕ್ಕೆ ಬಯಸ್ತೀರಿ? ಮೂಡ ವಿಚಾರ ನನಗೆ ಒಂಚೂರು ಗೊತ್ತಿಲ್ಲ. ಬೇಗ ಇಲ್ಲಿ ಏನು ಕೇಳೋದು, ನಮ್ಮ ಓದೋದು ಅವ್ರು ಏನು ಕೇಳಿ ಹೇಳ್ತೀನಿ. ಮೂಡ ವಿಚಾರ ನನಗೆ ಗೊತ್ತಿಲ್ಲ, ಸುಮ್ಮನೆ ಇಲ್ದೇ ಮಾತಾಡ್ಬಾರ್ದು. ಅಲ್ಲ, ಇವತ್ತು ಒಂದು ವಿಚಾರ, ಕಳೆದ ಬಾರಿ ಅವರು ಸಿ ಎಂ ಆಗಿದ್ದಾಗ ಭ್ರಷ್ಟಾಚಾರ ರಹಿತ ಸಿ ಎಂ ಅಂತೇಳಿ ಅವರು ಒಂದು ಕೀರ್ತಿಯನ್ನು ತಗೊಂಡಿದ್ರು. ಆದರೆ ಈ 1 ವರ್ಷ ಆಗ್ದಂಗೆ ಅವ್ರ ಮೇಲೆ ಆರೋಪಗಳು ಕೇಳಿ ಬರ್ತಾನೆ ಇದೆ. ಇದಕ್ಕೆ ನೀವೇನು ಹೇಳ್ತೀರಿ? ಇದು ಈಗ ಎಷ್ಟಾಯ್ತು ನೀವು ಟೈಮು? ಈಗ 1 ವರ್ಷ ಆಯಿತು ಅಂತೀಯ, 1 ವರ್ಷ ಆಗಿರ್ಬೇಕು. ಆಗಿದ್ರು ಏನು ಏನು ಕೇಳ್ತಾ ಇರೋದು ನೀವು? ಈಗ ಅವರು ಏನು ಮೂಡ ಇದಾಯಿತು ನಮ್ಗೆ ಅದು ಗೊತ್ತಿಲ್ಲ, ಏನಾಯಿತು ನೋಡಪ್ಪ. ಇದು ಹಾಕಿದ್ದು ನಮ್ಗೆ ಇದು ಅಷ್ಟೇಯಿಂದ ಇವರು ಬುಡೋಗಿರೋ ನಮ್ಮ ಮನೆಗೆ ಅದು ಗೊತ್ತೂ ಇಲ್ಲ, ಇದು ಗೊತ್ತಿಲ್ಲ. ನಮ್ಮ ಹೊತ್ತು ಮಾಡಿದ್ರೆ ಅದು ನಮಗೆ ಗೊತ್ತಿಲ್ಲ. ಅಲ್ಲಿ ಅವರು ನಮ್ಮ ಇಲ್ಲ ನಮಗೇನು ಗೊತ್ತಿಲ್ಲ. ಇಷ್ಟು ನಮಗೆ ಗೊತ್ತು. ಸುಮ್ಮನೆ ಇದ್ದೇದನ್ನ ಹೇಳಕ್ಕೆ ಹೋದ್ರೆ ಅದು ತಪ್ಪಾಯ್ತವ. ಯಾವಾಗಲೂ ನಮ್ಗೆ ಗೊತ್ತಾಗೋದು ಹೇಳ್ಬೇಕು, ಗೊತ್ತಿಲ್ಲ ಹೇಳಬೇಡ. ನಿಮ್ಮ ಹತ್ರ ಏನಾದರೂ ಮಾತಾಡಿದ್ರ ಈಗ ಈ ವಿಚಾರ ಬೆಳಕಿಗೆ ಬಂದಮೇಲೆ? ಇಲ್ಲಪ್ಪ ಏನು ನಮ್ಮ ದಳಕ್ಕೆ ಬಂದೂ ಇಲ್ಲ, ಅವರು ಏನು ಮಾತಾಡೋದು ಇಲ್ಲ. ನೋಡಪ್ಪ ಇಷ್ಟದ, ಸುಮ್ಮನೆ ಇಲ್ದಿದ್ದೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ಇವತ್ತು ಅವ್ರಿಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಎಲ್ಲ ಪಟ್ಟು ಹಿಡಿದು ಕೂತವ್ರೆ. ಗೊತ್ತಿದೆಯಪ್ಪ, ರಾಜೀನಾಮೆ ಕೊಡು ಅಂತ ಅವ್ರು ಹೇಳ್ತಾರ. ಈಗ ರಾಜೀನಾಮೆ ಕೊಟ್ಟ ಮೇಲೆ ಇದನ್ನೆಲ್ಲ ಹಿಂದಕ್ಕೆ ಪಡೆದ ಮೇಲೆ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ನಾ ಕೇಳ್ತಾವನಪ್ಪ. ಇದನ್ನೆಲ್ಲ ಇದು ಮಾಡಿದ್ಮೇಲೆ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಅವ್ರು ಕೇಳ್ತಾರ. ಇದು ಸಿದ್ದರಾಮಯ್ಯ ಸಹೋದರ ಸಿದ್ದೇಗೌಡ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬಾರದು. ತಪ್ಪೇ ಮಾಡಿಲ್ಲ ಅಂತ ಆದ್ಮೇಲೆ ರಾಜೀನಾಮೆಯನ್ನ ಯಾಕೆ ಕೊಡಬೇಕು ಅಂತ ಸಿದ್ದೇಗೌಡರು ಪ್ರಶ್ನೆಯನ್ನ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸಹೋದರ ಸಿದ್ದೇಗೌಡ ಈ ರೀತಿ ಹೇಳಿದ್ದಾರೆ. 14 ಸೈಟ್ಗಳನ್ನು ವಾಪಸ್ ನೀಡಲಾಗಿದೆ, ರಾಜೀನಾಮೆ ಕೊಡಲ್ಲ. ನನ್ನ ಅಣ್ಣ ಜನರಿಗಾಗಿ ಬದುಕಿರೋದು, ತಪ್ಪು ಮಾಡಿಲ್ಲ. ಸಿದ್ದರಾಮಯ್ಯ ಮೇಲೆ ಇಲ್ಲಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಮೈಸೂರಿನಲ್ಲಿ ಸಿಎಂ ಸಹೋದರ ಸಿದ್ದೇಗೌಡ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಪತ್ನಿ ನನಗೆ ಸಿಕ್ಕಿರುವಂತಹ 14 ಸೈಟ್ಗಳನ್ನು ನಾನು ವಾಪಸ್ ಕೊಡ್ತಾ ಇದ್ದೀನಿ, ಅದನ್ನು ದಯವಿಟ್ಟು ಸ್ವೀಕರಿಸಿ ಅಂತ ಹೇಳಿ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಈಗ ವಿಪಕ್ಷಗಳು ಕೂಡ ತಪ್ಪನ್ನು ಒಪ್ಪಿಕೊಂಡಾಗಿದೆ, ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಈಗ ಸಿದ್ದರಾಮಯ್ಯ ಅವರ ತವರು ಗ್ರಾಮ ಆಗಿರುವಂತಹ ಸಿದ್ದರಾಮನ ಹುಂಡಿಗೆ ಬಂದಿದೆ. ಇಲ್ಲಿ ಅವರ ಸಹೋದರ ಆಗಿರುವಂತಹ ಸಿದ್ದೇಗೌಡ ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನ ಕೂಡ ಈಗ ನಾವು ಮಾಡ್ತಾ ಇದ್ದೀವಿ. ಸಿದ್ದೇಗೌಡ ನಮಸ್ಕಾರ. ಈಗ ಮೂಡ ಹಗರಣದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ತಾವು ಏನು ಹೇಳೋದಕ್ಕೆ ಬಯಸ್ತೀರಿ? ಮೂಡ ವಿಚಾರ ನನಗೆ ಒಂಚೂರು ಗೊತ್ತಿಲ್ಲ. ಬೇಗ ಇಲ್ಲಿ ಏನು ಕೇಳೋದು, ನಮ್ಮ ಓದೋದು ಅವ್ರು ಏನು ಕೇಳಿ ಹೇಳ್ತೀನಿ. ಮೂಡ ವಿಚಾರ ನನಗೆ ಗೊತ್ತಿಲ್ಲ, ಸುಮ್ಮನೆ ಇಲ್ದೇ ಮಾತಾಡ್ಬಾರ್ದು. ಅಲ್ಲ, ಇವತ್ತು ಒಂದು ವಿಚಾರ, ಕಳೆದ ಬಾರಿ ಅವರು ಸಿ ಎಂ ಆಗಿದ್ದಾಗ ಭ್ರಷ್ಟಾಚಾರ ರಹಿತ ಸಿ ಎಂ ಅಂತೇಳಿ ಅವರು ಒಂದು ಕೀರ್ತಿಯನ್ನು ತಗೊಂಡಿದ್ರು. ಆದರೆ ಈ 1 ವರ್ಷ ಆಗ್ದಂಗೆ ಅವ್ರ ಮೇಲೆ ಆರೋಪಗಳು ಕೇಳಿ ಬರ್ತಾನೆ ಇದೆ. ಇದಕ್ಕೆ ನೀವೇನು ಹೇಳ್ತೀರಿ? ಈಗ ಎಷ್ಟಾಯ್ತು ನೀವು ಟೈಮು? ಈಗ 1 ವರ್ಷ ಆಯಿತು ಅಂತೀಯ, 1 ವರ್ಷ ಆಗಿರ್ಬೇಕು.
ಆಗಿದ್ರು ಏನು ಏನು ಕೇಳ್ತಾ ಇರೋದು ನೀವು ಈಗ ಅವರು ಏನು ಮೂಡ ಇದಾಯಿತು ನಮ್ಗೆ ಅದು ಗೊತ್ತಿಲ್ಲ ಏನಾಯಿತು ನೋಡಪ್ಪ ಇದು ಬಾಕಿ ಅದು ನಮ್ಗೆ ಇದು ಅಷ್ಟೇಯಿಂದ ಇವರು ಬುಡೋಗಿರೋ ನಮ್ಮ ಮನೆಗೆ ಅದು ಗೊತ್ತೂ ಇಲ್ಲ ಇದು ಗೊತ್ತಿಲ್ಲ ನಮ್ಮ ಹತ್ತು ಮಾಡಿದ್ರೆ ಅದು ನಮಗೆ ಗೊತ್ತಿಲ್ಲ ಅಲ್ಲಿ ಅವರು ಅಲ್ಲವ್ರು ನಮ್ಮ ಇಲ್ಲ ಅವನು ನಮಗೇನು ಗೊತ್ತಿಲ್ಲ ಇಷ್ಟು ನಮಗೆ ಗೊತ್ತು ಸುಮ್ಮನೆ ಇದ್ದೇದನ್ನ ಹೇಳಕ್ಕೆ ಹೋದ್ರೆ ಅದು ತಪ್ಪಾಯ್ತವ ಯಾವಾಗಲೂ ನಮ್ಗೆ ಗೊತ್ತಾಗೋದು ಹೇಳ್ಬೇಕು ಗೊತ್ತಿಲ್ಲ ಹೇಳೋದು ಬೇಡ ನಿಮ್ಮ ಹತ್ರ ಏನಾದರೂ ಮಾತಾಡಿದ್ರಾ ಈಗ ಈ ವಿಚಾರ ಬೆಳಕಿಗೆ ಬಂದಮೇಲೆ? ಇಲ್ಲಪ್ಪ ಏನು ನಮ್ಮ ದಣಕ್ಕೆ ಬಂದೂ ಇಲ್ಲ ಅವರು ಏನು ಮಾತಾಡೋ ಇಲ್ಲ ನೋಡಪ್ಪ ಇಷ್ಟದ ಸುಮ್ಮನೆ ಇಲ್ದಿದ್ದೆಲ್ಲ ಹೇಳಕ್ಕೆ ಹೋಗ್ಬಾರ್ದದೆ ಇವತ್ತು ಅವ್ರಿಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಎಲ್ಲ ಪಟ್ಟಿ ಹಿಡಿದು ಕೂತವ್ರೆ. ಗೊತ್ತಿದೆಯಪ್ಪ ರಾಜೀನಾಮೆ ಕೊಡು ಅಂತ ಅವ್ರು ಹೇಳ್ತಾರ. ಈಗ ರಾಜೀನಾಮೆ ಕೊಟ್ಟ ಮೇಲೆ ಇದನ್ನೆಲ್ಲ ಹಿಂದಕ್ಕೆ ಪಡೆದ ಮೇಲೆ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ನಾ ಕೇಳ್ತಾವ್ರಿಯಪ್ಪ. ಇದನ್ನೆಲ್ಲ ಇದು ಮಾಡಿದ್ಮೇಲೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಅವ್ರು ಕೇಳ್ತಾರ. ಇದು ಸಿದ್ದರಾಮಯ್ಯ ಸಹೋದರ ಸಿದ್ದೇಗೌಡ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬಾರದು, ತಪ್ಪೇ ಮಾಡಿಲ್ಲ ಅಂತ ಆದ್ಮೇಲೆ ರಾಜೀನಾಮೆಯನ್ನ ಯಾಕೆ ಕೊಡಬೇಕು ಅಂತ ಸಿದ್ದೇಗೌಡರು ಪ್ರಶ್ನೆಯನ್ನ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸಹೋದರ ಸಿದ್ದೇಗೌಡ ಈ ರೀತಿ ಹೇಳಿದ್ದಾರೆ. 14 ಸೈಟ್ಗಳನ್ನು ವಾಪಸ್ ನೀಡಲಾಗಿದೆ, ರಾಜೀನಾಮೆ ಕೊಡಲ್ಲ. ನನ್ನ ಅಣ್ಣ ಜನರಿಗಾಗಿ ಬದುಕಿರೋದು, ತಪ್ಪು ಮಾಡಿಲ್ಲ. ಸಿದ್ದರಾಮಯ್ಯ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಮೈಸೂರಿನಲ್ಲಿ ಸಿಎಂ ಸಹೋದರ ಸಿದ್ದೇಗೌಡ ಮಾತಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಪತ್ನಿ ಒಂದು ನನಗೆ ಸಿಕ್ಕಿರುವಂತಹ 14 ಸೈಟ್ಗಳನ್ನು ನಾನು ವಾಪಸ್ ಕೊಡ್ತಾ ಇದ್ದೀನಿ, ಅದನ್ನು ದಯವಿಟ್ಟು ಸ್ವೀಕರಿಸಿ ಅಂತ ಹೇಳಿ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಈಗ ವಿಪಕ್ಷಗಳು ಕೂಡ ತಪ್ಪನ್ನು ಒಪ್ಪಿಕೊಂಡ ಆಗಿದೆ, ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಈಗ ಸಿದ್ದರಾಮಯ್ಯ ಅವರ ತವರು ಗ್ರಾಮ ಆಗಿರುವಂತಹ ಸಿದ್ದರಾಮನ ಹುಂಡಿಗೆ ಬಂದಿದೆ. ಇಲ್ಲಿ ಅವರ ಸಹೋದರ ಆಗಿರುವಂತಹ ಸಿದ್ದೇಗೌಡ ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಕೂಡ ಈಗ ನಾವು ಮಾಡ್ತಾ ಇದ್ದೀವಿ. ಸಿದ್ದೇಗೌಡ ನಮಸ್ಕಾರ. ಈಗ ಮೂಡ ಹಗರಣದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ತಾವು ಏನು ಹೇಳೋದಕ್ಕೆ ಬಯಸ್ತೀರಿ? ಮೂಡ ವಿಚಾರ ನನಗೆ ಒಂಚೂರು ಗೊತ್ತಿಲ್ಲ. ಬೇಗ ಇಲ್ಲಿ ಏನು ಕೇಳೋದು ನಮ್ಮ ಓದೋದು ಅವ್ರು ಏನು ಕೇಳಿ ಹೇಳ್ತೀನಿ. ಮೂಡ ವಿಚಾರ ನನಗೆ ಗೊತ್ತಿಲ್ಲ, ಸುಮ್ಮನೆ ಇಲ್ದೇ ಮಾತಾಡ್ಬಾರ್ದು. ಅಲ್ಲ, ಇವತ್ತು ಒಂದು ವಿಚಾರ, ಕಳೆದ ಬಾರಿ ಅವರು ಸಿ ಎಂ ಆಗಿದ್ದಾಗ ಭ್ರಷ್ಟಾಚಾರ ರಹಿತ ಸಿ ಎಂ ಅಂತೇಳಿ ಅವರು ಒಂದು ಕೀರ್ತಿಯನ್ನು ತಗೊಂಡಿದ್ರು. ಆದರೆ ಈ 1 ವರ್ಷ ಆಗ್ದಂಗೆ ಅವ್ರ ಮೇಲೆ ಆರೋಪಗಳು ಕೇಳಿ ಬರ್ತಾನೆ ಇದೆ. ಇದಕ್ಕೆ ನೀವೇನು ಹೇಳ್ತೀರಿ? ಇದು ಈಗ ಎಷ್ಟಾಯ್ತು ನೀವು ಟೈಮು? ಈಗ 1 ವರ್ಷ ಆಯಿತು ಅಂತೀಯ, 1 ವರ್ಷ ಆಗಿರ್ಬೇಕು. ಆಗಿದ್ರು ಏನು ಏನು ಕೇಳ್ತಾ ಇರೋದು ನೀವು ಈಗ? ಅವರು ಏನು ಮೂಡ ಇದಾಯಿತು ನಮ್ಗೆ ಅದು ಗೊತ್ತಿಲ್ಲ ಏನಾಯಿತು. ನೋಡಪ್ಪ ಇದು ಬಾಕಿ ಅದು ನಮ್ಗೆ ಇದು ಅಷ್ಟೇಯಿಂದ ಇವರು ಬುಡೋಗಿರೋ ನಮ್ಮ ಮನೆಗೆ ಅದು ಗೊತ್ತೂ ಇಲ್ಲ, ಇದು ಗೊತ್ತೂ ಇಲ್ಲ. ನಮ್ಮ ಹತ್ತು ಮಾಡಿದ್ರೆ ಅದು ನಮಗೆ ಗೊತ್ತಿಲ್ಲ. ಅಲ್ಲಿ ಅವರು ಅಲ್ಲವ್ರು ನಮ್ಮ ಇಲ್ಲ ಅವನು ನಮಗೇನು ಗೊತ್ತಿಲ್ಲ. ಇಷ್ಟು ನಮಗೆ ಗೊತ್ತು. ಸುಮ್ಮನೆ ಇದ್ದೇದನ್ನ ಹೇಳಕ್ಕೆ ಹೋದ್ರೆ ಅದು ತಪ್ಪಾಯ್ತವ ಯಾವಾಗಲೂ. ನಮ್ಗೆ ಗೊತ್ತಾಗೋದು ಹೇಳ್ಬೇಕು, ಗೊತ್ತಿಲ್ಲ ಹೇಳೋದು ಬೇಡ. ನಿಮ್ಮ ಹತ್ರ ಏನಾದರೂ ಮಾತಾಡಿದ್ರಾ ಈಗ ಈ ವಿಚಾರ ಬೆಳಕಿಗೆ ಬಂದಮೇಲೆ? ಇಲ್ಲಪ್ಪ ಏನು ನಮ್ಮ ದಣಕ್ಕೆ ಬಂದೂ ಇಲ್ಲ, ಅವರು ಏನು ಮಾತಾಡೋ ಇಲ್ಲ. ನೋಡಪ್ಪ ಇಷ್ಟದ ಸುಮ್ಮನೆ ಇಲ್ದಿದ್ದೆಲ್ಲ ಹೇಳಕ್ಕೆ ಹೋಗ್ಬಾರ್ದದೆ. ಇವತ್ತು ಅವ್ರಿಗೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಎಲ್ಲ ಪಟ್ಟಿ ಹಿಡಿದು ಕೂತವ್ರೆ. ಗೊತ್ತಿದೆಯಪ್ಪ ರಾಜೀನಾಮೆ ಕೊಡು ಅಂತ ಅವ್ರು ಹೇಳ್ತಾರ. ಈಗ ರಾಜೀನಾಮೆ ಕೊಟ್ಟ ಮೇಲೆ ಇದನ್ನೆಲ್ಲ ಹಿಂದಕ್ಕೆ ಪಡೆದ ಮೇಲೆ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ನಾ ಕೇಳ್ತಾವ್ರಿಯಪ್ಪ. ಇದನ್ನೆಲ್ಲ ಇದು ಮಾಡಿದ್ಮೇಲೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಅವ್ರು ಕೇಳ್ತಾರ. ಇದು